ಸ್ನೇಹಿತರೆಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಉಡುಪಿ ಸ್ಟೈಲಲ್ಲಿ ಮಾಡ್ತಾರಂಥದ್ದು ಒಂದು ಚಿತ್ರಾನ್ನ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಈಗ ತೋರಿಸ್ಕೊಡ್ತೀನಿ. ತುಂಬ ಜನ ಒಂದು ಚಿತ್ರಾನ್ನ ಅಂತಂದರೆ ತುಂಬ ಜನಕ್ಕೆ ಇಷ್ಟ ಆಗೋಂಥದ್ದು ಒಂದು ಚಿತ್ರಾನ್ನ. ಇದೇ ಇವರೇ ಒಂಥರ ಡಿಫ್ರೆಂಟಾಗಿ ಒಂದು ಚಿತ್ರಾನ್ನ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಬಿಸಿ ನೀರು ಕಾಯಿಸ್ಕೊಂಡಿದ್ದಾರೆ. ನೀರು ಕಾಯಿಸಿದಾದ್ಮೇಲೆ ಈಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಈಗ ತೊಳೆದಿರೋ ಅಂಥದ್ದು ಅಕ್ಕಿ ಇದು ಹಾಕ್ಕೊತಾ ಇದ್ದಾರೆ. ಇದು ಅನ್ನ ಮಾಡಿಕೊಂಡು ಮತ್ತೆ ಚಿತ್ರಾನ್ನ ಗೊಜ್ಜು ಮಾಡುವಂಥದ್ದು. ಇದು ಸುಮಾರು ಜನ ಪಲಾವ್ ಕೇಳ್ತಾರಂತೆ. ಪಲಾವ್ ಕೇಳಿದ್ಮೇಲೆ ಸುಮಾರು ಜನ ಬಂದು ಪಲಾವ್ ಇದ್ರೂ ಇಲ್ಲ ನಮಗೆ ಚಿತ್ರಾನ್ನನೇ ಬೇಕು ಅಂತ ಕೇಳ್ತಾರಂತೆ. ಅದಕ್ಕೋಸ್ಕರ ಯಾವಾಗಲೂ ಇರುತ್ತೆ ಸರ್ ಚಿತ್ರಾನ್ನ? ರೆಗ್ಯುಲರು ಯಾವಾಗಲೂ ಇರುತ್ತೆ ಚಿತ್ರಾನ್ನ ಅನ್ನೋದು. ಇವರು ತುಂಬ ಸಖತ್ತಾಗಿ ಚಿತ್ರಾನ್ನ ಫೇಮಸ್ ಆಗಿರೋಂಥದ್ದು ಇಲ್ಲಿ. ನೋಡಿ, ಅದರಲ್ಲೇ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಹೌದೌದು, ಕಲ್ಲುಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ. ಹೌದೌದು, ನೋಡಿ ಕಲ್ಲುಪ್ಪು 1.5 ಇಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಯಾವಾಗಲೇ ರೈಸ್ ಮಾಡುವಾಗ ನೀರು ಅನ್ನೋದು ಜಾಸ್ತಿ ಇರುತ್ತೆ. ಇವರು ಒಂದು 5 kg ಅನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟು ನೀರು ಅನ್ನೋದು ಒಂದು 15ರಿಂದ 20 ಲೀಟ್ರು ಮೇಲ್ಗಡೆನೇ ನೀರಿರುತ್ತೆ. ಇದು ಬಗ್ಸುವಾಗ ನೀರನ್ನೇ ಬಗ್ಸ್ಬೇಕು. ಬಗ್ಸ್ಕೊಂಡ್ರೆ ಅನ್ನ ಅನ್ನೋದು ತುಂಬ ಚೆನ್ನಾಗುತ್ತೆ. ಆ ಕಾರಣಕ್ಕೆ ಫಸ್ಟೇ ಇವರು ನೀರು ಕಾಯಿಸ್ಕೊತಾರೆ. ನೀರು ಕಾಯಿಸ್ಕೊಂಡಿದ್ದಾದ್ಮೇಲೆ ಅಕ್ಕಿ ಹಾಕ್ಕೊಳಂಥದ್ದು. ಅಕ್ಕಿ ಹಾಕ್ಕೊಂಡು ಅನ್ನ ಮಾಡ್ತಾರೆ. ಮತ್ತೆ ಇದನ್ನ ಡೈರೆಕ್ಟ್ ಅಕ್ಕಿ ಹಾಕ್ಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಅದು. ಇಲ್ಲ ಅಂತಂದ್ರೆ ಮುದ್ದೆ ಆಗುತ್ತೆ. ಜಾಸ್ತಿ ಇಟ್ಕೊಂಡು ಬೇಯಿಸಬೇಕು. ನೀರು ಅದೇ ಹೌದೌದು. ನೀರು ಜಾಸ್ತಿ, ಕೆಲವು ನೀರು ಕಮ್ಮಿ ಇಟ್ಕೊಂಡು ಬೇಯಿಸ್ತಾರೆ. ಅದು ಅಂಟಂಟು ಬರುತ್ತೆ, ಬಂಕ ಬರುತ್ತೆ ರೈಸ್ ಅನ್ನೋದು. ನೋಡಿ, ಬಂಕ ಬರುತ್ತೆ. ಆ ಕಾರಣಕ್ಕೆ ಇವರು ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸೋದು. ನೋಡಿ, ಪಾತ್ರೆ ಫುಲ್ಲು ನೀರಿದೆ. ನೋಡಿ, ಇದು ಬಗ್ಸೋ ಟೈಮಲ್ಲಿ ಗಂಜಿ ಇರಬಾರ್ದು, ನೀರು ಥರ ಇರಬೇಕು. ನೀರು ಥರ ಇದು ಬಗ್ಸ್ಕೊಂಡ್ರೆ ರೈಸ್ ಅನ್ನೋದು ಉದ್ರಾಗಿ ಬರುತ್ತೆ. ಚಿತ್ರಾನ್ನ ಮತ್ತು ಪುಳಿಯೋಗರೆಗೆ ಈ ಥರ ಮಾಡ್ಕೊಬೇಕಾಗುತ್ತೆ. ನೋಡಿ, ರೈಸ್ ಅನ್ನೋದು ಕುದಿ ಸ್ಟಾರ್ಟ್ ಆಗಿದೆ. ನೋಡಿ, ಅನ್ನ ಅನ್ನೋದು ಬೆಂದಿದಾದ್ಮೇಲೆ ನೋಡಿ ಈ ಥರ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಫಿಲ್ಟರ್ ಇಕ್ಕಿದ್ದಾರೆ. ಫಿಲ್ಟರ್ ಇಕ್ಕಿ ಇಲ್ಲಿಂದ ತೆಗೆದು ಅಲ್ಲಿ ಹಾಕ್ತಾ ಇರೋದು. ಈ ಥರ ಗಂಜಿ ಬಗ್ಸೋದ್ರಿಂದ ಅನ್ನ ಅನ್ನೋದು ತುಂಬ ಚೆನ್ನಾಗುತ್ತೆ. ಇದು ಮೊಸರನ್ನ ರೆಡಿ ಮಾಡ್ತಾ ಇದ್ದಾರೆ. ಮೊಸರನ್ನಾಗೆ ಅದರಲ್ಲಿ ಅನ್ನ ಮಾಡಿರೋ ಪಾತ್ರೆಯಲ್ಲೇ ಅದರಲ್ಲಿ ಒಂದು 2 kg ಅಷ್ಟು ಅನ್ನ ಇದೆಯಲ್ಲ. ಇದು ಒಂದು 2 kg ಅಷ್ಟು ಅನ್ನ ಇದೆ. 2 kg ಅನ್ನ ಈಗ ಅದರಲ್ಲೇ ಈಗ ಮೊಸರನ್ನ ಮಾಡ್ತಾರಂಥದ್ದು. ಈಗ ನೋಡಿ, ಅಲ್ಲಿ ಚಿತ್ರಾನ್ನಕ್ಕೆ ಅಲ್ಲಿ ಬಗ್ಸ್ಕೊಂಡಿದ್ದಾದ್ಮೇಲೆ ಇದು ಇದರಲ್ಲೇ ಬಿಟ್ಟಿದ್ದಾರೆ. ಒಂದು 10% ಇದರಲ್ಲಿದೆ, 90% ತೆಗೆದಿದ್ದಾರೆ. ನೋಡಿ, ಪಾನಿಪುರಿಗೆ ಇದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು ಫುಲ್ ಬಾಕ್ಸ್ ಒಂದು. ಇದು ಎಷ್ಟು ದಿನ ಬರುತ್ತೆ ಸರ್? ಇದು 20 ದಿವಸ ಬರುತ್ತೆ. 20 ದಿವಸಕ್ಕೊಂದ್ಸರಿ ಇದು ಪಾನಿಪುರಿ ಪೌಡ್ರ್ ಮಾಡ್ಕೊತಾ ಇರ್ತೀರ. ನೋಡಿ, ಇದು ಸ್ವಂತ ಇವರೇ ಪಾನಿಪುರಿಗೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋಂಥದ್ದು. ಇದು ಇವರು ಫಸ್ಟ್ ಪಾನಿಪುರಿಯಿಂದ ಸ್ಟಾರ್ಟ್ ಆಗಿರೋಂಥದ್ದು. ಕಸ್ಟಮರು ಅವತ್ತಿಂದ ಇವತ್ತಿನವರೆಗೂ ಒಂದು 15 ವರ್ಷದಿಂದ ಇವ್ರ ಹತ್ರನೇ ಬರ್ತಾ ಇದ್ದಾರೆ ಕಸ್ಟಮರ್ಸು. ಅವತ್ತಿಂದ ಫೇಮಸ್ ಆಗಿರೋಂಥದ್ದು ಒಂದು ಪಾನಿಪುರಿ ಒಂದು ಮಸಾಲ. ಇದು ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಇದು ಮಾಡ್ತಾರೆ. ಒಂದು 15 ದಿವಸ ಆದಮೇಲೆ ಬಂದು ಶೂಟ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಈಗ ಪಾನಿಪುರಿಗೆ ಮಸಾಲ ಎಲ್ಲ ರೆಡಿ ಮಾಡ್ಕೊತಾರೆ. ನೋಡಿ, ಚಿತ್ರಾನ್ನಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾರೆ. ಸರ್ ರೆಡಿ ಆಗಿದೆಯಾ? ನೋಡಿ, ಚಿತ್ರಾನ್ನಕ್ಕೆ ಈರುಳ್ಳಿ ರೆಡಿ ಆಗಿದೆ. ಚಿತ್ರಾನ್ನಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಚಿತ್ರಾನ್ನಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಸೆಕೆಂಡಲ್ಲಿ ಆಫ್ ಮಾಡಿಕೊಂಡು ಈ ಥರ ಜಜ್ಕೊಂಡಿರೋ ಥರ, ನಾವು ಜಜ್ಜಿದ್ರೆ ಯಾವ ಥರ ಬರುತ್ತೆ ಆ ಥರ ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು 50 ಗ್ರಾಮ್ ಅಷ್ಟು ಶುಂಠಿ. ನೋಡಿ, ಅದರಲ್ಲೇ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. 1.5 ಸ್ಪೂನಷ್ಟು ಅರಿಶಿನ ಪುಡಿ. ನೋಡಿ, ಇದಕ್ಕೆ ಪುಡಿ ಹಾಕ್ಕೊತಾ ಇದ್ದಾರೆ. 4 ಟೈಮ್ ಹಾಕ್ಕೊಂಡಿದ್ದಾರೆ. ಅವರ ಅಂದಾಜು ಪ್ರಕಾರ ಡೈಲಿ ಮಾಡೋ ಅಂಥದ್ದು. ನೋಡಿ, ಅಷ್ಟು ಹಾಕ್ಕೊಂಡಿದ್ದಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಪುಡಿ ಹಾಕ್ಕೊಬೋದು. ಅದು ಒಗ್ಗರಣೆ ಹಾಕೋ ಟೈಮಲ್ಲಿ ಇದು ಡೈರೆಕ್ಟ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು 70%
ಓಕೆ ಓಕೆ ಓಕೆ. ಹಾಗಾಗಿ ಲೆಮನ್ ರೈಸ್ ಚೆನ್ನಾಗಿರುತ್ತೆ, ನೀವು ಆಮೇಲೆ ನೋಡ್ತೀರಿ. ಇಲ್ಲ ತಿಂದಿದ್ದೀನಿ ನಾನು ಲೆಮನ್ ರೈಸ್ ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ ಓಕೆ. ನೋಡಿ ಈಗ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಚಿತ್ರಾನ್ನ ಮಾಡೋದಕ್ಕೆ ಎಣ್ಣೆ ಇಷ್ಟು 1 ಲೀಟ್ರ್ 1 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. 1 ಲೀಟ್ರ್ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ, ಹಾಂ ಸಾಸಿವೆ ಸ್ವಲ್ಪ, ಮತ್ತು ಕಡಲೆಬೀಜ. ಕಡಲೆಬೀಜ ಒಂದು 1/4 kg ಅಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದಾರೆ. ಕಡಲೆಬೇಳೆ ಒಂದು 1/4 kg. ನೋಡಿ ಇದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ ಇದು ಬಾಣಲಿ ಅನ್ನೋದು ಅವಾಗನೇ ಹೇಳಿದ್ರಲ್ಲ, ನೋಡಿ ಬಾಣಲಿ ಅನ್ನೋದು ಈ ಥರ ಬ್ಲ್ಯಾಕ್ ಆಗ್ಬಿಡುತ್ತೆ. ಅಡುಗೆ ಮಾಡಿ 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 ಈ ಥರ ಬ್ಲ್ಯಾಕ್ ಆಗಿ ಬರುತ್ತೆ ಇದು. ಆ ಕಾರಣಕ್ಕೆ ಅದು ಬ್ಲ್ಯಾಕ್ ಆಗಿ ಕಾಣಿಸೋವಂಥದ್ದು ಎಣ್ಣೆ. ಸ್ನೇಹಿತರೆ ನೋಡಿ, ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಈ ಥರ ಒಂದು 50% ಲೈಟಾಗಿ ರುಬ್ಕೊಂಡಿದ್ದಾರೆ. ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡಿರೋಂಥದ್ದು ನೋಡಿ. ಅದು ಇದರಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ. ಅದರಲ್ಲಿ ಕರಿಬೇವಿನ ಸೊಪ್ಪು, ನೋಡಿ ಆವಾಗಲೇ ಎಲ್ಲ ಮಸಾಲ ಹಾಕ್ಕೊಂಡಿದ್ರಲ್ಲ, ಈರುಳ್ಳಿ, ಟೊಮೊಟೊ, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಜಜ್ಜಿರೋ ಅಂಥದ್ದು ಇದೆಲ್ಲನೂ ಪೂರ್ತಿ ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಇದರಲ್ಲೇ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಡಿದ್ದಾರೆ ಚಿತ್ರಾನ್ನಕ್ಕೆ. ನಾವು ಹಸಿಮೆಣಸಿನ್ಕಾಯಿ ಕಟ್ ಮಾಡೋದ್ರಿಂದ ಅದು ಒಂಥರ ಟೇಸ್ಟ್ ಬರೋದಿಲ್ಲ ನೋಡಿ. ಈ ಥರ ಜಜ್ಜಿ ಹಾಕೋದ್ರಿಂದ ಚಿತ್ರಾನ್ನ ಗೊಜ್ಜು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ರೈಸ್ ಆರ್ಬೇಕು, ರೈಸ್ ಆರಿದ್ರೆ ಚಿತ್ರಾನ್ನ ಚೆನ್ನಾಗಿರೋದು. ಓಕೆ ಓಕೆ. ರೈಸ್ ಫುಲ್ ಬಿಸಿ ಇದ್ದಾಗ ಹಾಕ್ಬಾರ್ದು. ಅಲ್ಲ, ಬಿಸಿ ಇದ್ದಾಗ ಕಲ್ಸ್ಬೇಕು. ಓಕೆ ಓಕೆ. ಹೋದ್ರೆ ಚೆನ್ನಾಗಿ ಬರಲ್ಲ, ಮುದ್ದೆ ತರ ಬಂದ್ಬಿಡುತ್ತೆ. ಓಕೆ 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 ಓಕೆ. ಸ್ವಲ್ಪ ಆರಿಸ್ಬೇಕು ನೋಡಿ. ಇದು ಅವಾಗಲಿಂದ ನೋಡಿ, ಈ ಥರ ಅನ್ನ ಅನ್ನೋದು ಆರಿಸ್ಕೋಬೇಕು. ಆರಿಸ್ಕೊಂಡಿದ ನಂತರ ಈ ಚಿತ್ರಾನ್ನ ಗೊಜ್ಜು ಇದ್ರಲ್ಲಿ ಹಾಕೋಣಂಥದ್ದು ನೋಡಿ. ಇದರಲ್ಲಿ ಲೆಮನ್ ಹಿಂಡಿದ್ದೀರಾ? ನೋಡಿ ಇದು ಅನ್ನದಲ್ಲೇ ಲೆಮನ್ ಹಿಂಡ್ಕೊಂಡಿದ್ದಾರೆ. ಲೆಮನ್ ಹಿಂಡ್ಕೊಂಡು ಈಗ ಇಟ್ಕೊಂಡಿರೋಂಥದ್ದು ಇದು. ಅದರಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ ನೋಡಿ. ಇದೆಲ್ಲನೂ ಬೇಳೆ ಮತ್ತು ಇದು ಕಡಲೆಬೇಳೆ ಮತ್ತು ಕಡಲೆ ಬೀಜ ಇದು ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿರೋಂಥದ್ದು. ಈರುಳ್ಳಿ, ಟೊಮೊಟೊ ಕಡಿಮೆ ಇರಬೇಕಲ್ಲ? ಟೊಮೊಟೊ ಕಲರ್ ಬರಲ್ಲ. ಓಕೆ ಓಕೆ. ನೋಡಿ ಟೊಮೊಟೊ ಅನ್ನೋದು ಇಷ್ಟಕ್ಕೂ ಸೇರಿ ಎಲ್ಲ ಒಂದು ಎರಡು ಟೊಮೊಟೊ ಇದೆ ಅಷ್ಟೇ. 2 ಟೊಮೊಟೊ ಇದೆ. ಇನ್ನೆಲ್ಲ ಮಿಕ್ಕಿದೆಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರೋಂಥ ನೋಡಿ. ಇದು ಆಗಿದೆ. ಜಸ್ಟ್ ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೊತಾರೆ ಅಷ್ಟೇ ಅಲ್ವಾ ಸರ್? ಜಾಸ್ತಿ ಹಾಫ್ ಬಾಯ್ಲ್ ಆದರೆ ಸಾಕಾಗುತ್ತೆ. ಇದು ಹಾಫ್ ಬಾಯ್ಲ್ ಆದರೆ ಸಾಕಾಗುತ್ತೆ. ಇದನ್ನು ರೆಡಿ ಇಟ್ಕೊಂಡಿರೋಂಥದ್ದು. ಫುಲ್ ಬಾಯ್ಲ್ ಮಾಡಬಾರ್ದಾ ಸರ್ ಇದು? ನೋಡಿ ಫುಲ್ ಬಾಯ್ಲ್ ಮಾಡಿಲ್ಲ, ಜಸ್ಟ್ ಹಾಫ್ ಬಾಯ್ಲು. ಫುಲ್ ಬಾಯ್ಲ್ ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ಅನ್ನೋದು ಚೆನ್ನಾಗಿರಲ್ವಂತೆ. ಆ ಕಾರಣಕ್ಕೆ ನೋಡಿ ಹಾಫ್ ಬಾಯ್ಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋಂಥದ್ದು. ನೋಡಿ ಚಿತ್ರಾನ್ನಕ್ಕೆ ಆರಿರೋ ಅನ್ನದಲ್ಲಿ ಈಗ ಗೊಜ್ಜು ಹಾಕ್ಕೊಂಡಿರೋಂಥದ್ದು. ಗೊಜ್ಜು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತಾ ಇರ್ತಾರೆ ನೋಡಿ. ಈಗ ಮಿಕ್ಸ್ ಮಾಡ್ಕೊತಾ ಇದೆ. ನೋಡಿ ಬೆರೆಸಿರೋಂಥದ್ದು ಚಿತ್ರಾನ್ನ ಇದರಲ್ಲಿ ಹಾಕ್ಕೊತಾ ಇದೆ. ಈ ಮೊಸರನ್ನ ಮಾಡೋದಕ್ಕೆ ಇದು ಅನ್ನ ಆದಮೇಲೆ ಇದು ಇದರಲ್ಲೇ ಮತ್ತೆ ಒಂದು 5 ನಿಮಿಷ ಮತ್ತೆ ಬೇಯಿಸ್ಕೊಂಡಿದ್ದಾರೆ. ಅನ್ನನ ಸ್ವಲ್ಪ ನುಣ್ಣಕ್ಕೆ ಬೇಯಿಸ್ಕೊಂಡು ಇದನ್ನು 2 ಪಾತ್ರೆಯಲ್ಲಿ ಹಾಕಿ ಆರಿಟ್ಟಿದ್ದಾರೆ. ಇದು ಫುಲ್ ಆರಬೇಕಂತೆ. ಆರಿದ ನಂತರ ಇದರಲ್ಲಿ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋಂಥದ್ದು ನೋಡಿ. ಅನ್ನ ಎಲ್ಲ ಆರಿದಾದ್ಮೇಲೆ ಇದರಲ್ಲಿ ಮೊಸರು ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇದನ್ನು ಒಂದು ಅರ್ಧದಿಂದ 3/4 ಗಂಟೆ ಆರಿಸ್ಕೊಂಡಿದ್ದಾರೆ. ಅನ್ನ ಫುಲ್ ತಣ್ಣಕ್ಕಾದ್ಮೇಲೆ ನೋಡಿ ಇದರಲ್ಲೇ ಮೊಸರು ಹಾಕ್ಕೊಂಡಿದ್ದಾರೆ. ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಇದ್ರ ಮೇಲ್ಗಡೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಇದು ಮುಂಚೆನೇ ಇವರೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಮತ್ತು ಈ ಲಾಸ್ಟಲ್ಲಿ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡೋ ಅಂಥದ್ದು.
ನೋಡಿ ಇದ್ರ ಮೇಲ್ಗಡೆ ದಾಳಿಂಬೆ ಹಾಕ್ಕೊಂಡಿದ್ದಾರೆ. ದಾಳಿಂಬೆ ಫುಲ್ಲು ಒಂದು ಕಾಯಿ ಬಿಡಿಸಿ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲೇ ಮತ್ತೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಜೀರಿಗೆ, ಕಡಲೆಬೇಳೆ ಮತ್ತು ಕರಿಬೇವು ಸೊಪ್ಪು, ಈ ಮೂರು ಅಷ್ಟೇ ಅಲ್ಲ ಸರ್? ಇದು ಮೂರು ಹಾಕ್ಕೊಂಡಿರೋಂಥದ್ದು. ಇದು ಮೂರು ಹಾಕಿ ಈಗ ಮತ್ತೆ ಮಿಕ್ಸ್ ಮಾಡ್ತಾರೆ ಇದನ್ನು. ನೋಡಿ ಈಗ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಆಯ್ತಲ್ಲ? ನೋಡಿ ಮೊಸರನ್ನ ಅನ್ನೋದು ರೆಡಿಯಾಗಿದೆ. ಸ್ನೇಹಿತರೆ ನೋಡಿ, ನಾನು ಆಲ್ರೆಡಿ ಇಡ್ಲಿ ಮತ್ತು ಇಡ್ಲಿ ಚಟ್ನಿ, ವಡೆ ಮತ್ತು ಟೊಮೊಟೊ ಬಾತು ಮತ್ತು ಚಿತ್ರಾನ್ನ ಇಷ್ಟೂ ನಾನು ಟೇಸ್ಟ್ ಮಾಡಿದೆ. ತುಂಬ ಸಕ್ಕತ್ತಾಗಿತ್ತು. ನೀವು ಇಲ್ಲಿ ಬಂದು ಈ ಹೋಟೆಲ್ಗೆ ಬಂದು ಈ ಥರ ಇಲ್ಲಿ ಟೇಸ್ಟ್ ಮಾಡಿದ್ರೇ ಈ ಥರ ಇವರು ಮಾಡೋವಂಥ ಒಂದು ರೆಸಿಪೀಸು ನಿಮಗೆ ಟೇಸ್ಟ್ ಅನ್ನೋದು ಗೊತ್ತಾಗೋದು. ತುಂಬ ಸಕ್ಕತ್ತಾಗಿದೆ. ನೋಡಿ ಈ ಮೊಸರನ್ನ ಅನ್ನೋದು ಇದು ರೆಡಿಯಾಗಿದೆ. ನೋಡಿ ಇದೂ ಮತ್ತೆ ಟೇಸ್ಟ್ ಮಾಡೋಕ್ಕಾಗಲ್ಲ, ತುಂಬ ಹೊಟ್ಟೆ ತುಂಬ ಹೋಗಿದೆ. ಉಡುಪಿ ಸ್ಟೈಲಲ್ಲಿ ಮಾಡಿರುವಂಥ ಚಿತ್ರಾನ್ನ ಅನ್ನೋದು ರೆಡಿಯಾಗಿದೆ. ಇದೇ ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಇದಕ್ಕೆ ಚಟ್ನಿ ನೋಡಿ, ಕಡಲೆಪಪ್ಪು ಹಾಕಿ ರುಬ್ಬಿರೋಂಥ ಒಂದು ಚಟ್ನಿ. ಇದೇ ಒಂದು ಡಿಫ್ರೆಂಟಾಗಿರುತ್ತೆ ಈ ಚಟ್ನಿ ಅನ್ನೋದು. ನೋಡಿ ಈ ಚಿತ್ರಾನ್ನಕ್ಕೆ ಶುಂಠಿ ಇದೆಲ್ಲನೂ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಜಜ್ಜಿ ಹಾಕಿರೋದ್ರಿಂದ ಟೇಸ್ಟ್ ಅನ್ನೋದೇ ಒಂಥರ ಡಿಫ್ರೆಂಟು, ಆ ಥರ ಇದೆ. ಗೊಜ್ಜಲ್ಲಿ ಇವರು ನಿಂಬೆ ಹುಳಿ ಗೊಜ್ಜಲ್ಲಿ ಇಷ್ಟಿಲ್ಲ. ಸಪ್ರೇಟಾಗಿ ಅನ್ನ ಮಾಡಿ ಅನ್ನ ಆರಿದ ನಂತರ ಅದರಲ್ಲಿ ನಿಂಬೆ ಹುಳಿ ಹಿಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಅದರಲ್ಲಿ ಗೊಜ್ಜು ಹಾಕಿ ಇದು ಮಾಡಿರೋವಂಥದ್ದು. ಒಳ್ಳೆ ಸಕ್ಕತ್ತಾಗಿದೆ. ನೋಡಿ ನಾವು ಮಾಡ್ತೀವಿ, ನೀವೆಲ್ಲ ಮಾಡ್ಬೋದು. ಆದರೆ ಒಂದೊಂದು ಸಣ್ಣ ಚಿಕ್ಕ ಮಿಸ್ಟೇಕ್ ಮಾಡೋದ್ರಿಂದ ಅದು ನಮ್ಮದು ಟೇಸ್ಟ್ ಅನ್ನೋದು ಮನೆಯಲ್ಲಿ ಕೆಟ್ಟೋಗುತ್ತೆ. ನೋಡಿ ಈ ಥರ ಮಾಡೋದ್ರಿಂದ ನಿಮಗೆ ಒಂದೊಂದೇ ಒಂದು ಕ್ಲಿಪ್ಸು, ಚಿಕ್ಕ ಕ್ಲಿಪ್ಸೂ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು. ನೀವು ನಿಮ್ಮ ಮನೇಲಿ ಈ ಥರ ಟೇಸ್ಟ್ ಬೇಕು ಅಂದರೆ ನೋಡಿ ಈ ಥರ ಒಂದ್ಸಲಿ ಟ್ರೈ ಮಾಡಿ. ಚಿತ್ರಾನ್ನ ಅನ್ನೋದು ಸೂಪರಾಗಿದೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು, ಬಾಯ್.